ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಯಾರು ಅಂತ ಅಂದ್ಬಿಟ್ಟು ಚರ್ಚೆ ಆಗ್ತಲ್ಲ, ಯಾರು ಗೆಲ್ಲಕ್ ಆಗಲ್ಲ ಅಂತ ಅಂದ್ಬಿಟ್ಟು ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಸೀನ್ ಏನಿತ್ತು, ಇದು ನಿನ್ನೆ ಎಪಿಸೋಡ್ ಅಲ್ಲಿ ಪ್ರಸಾರ ಆಗಿದ್ರೆ ತುಂಬಾನೇ ಚೆನ್ನಾಗಿರೋದು. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಏನೇ ಒಂದು ತಪ್ಪು ಮಾತಾಡ್ಲಿ ಅದು ಇಲ್ಲಿ ಪ್ರಸಾರನೇ ಆಗಲ್ಲ. ಆಲ್ಮೋಸ್ಟ್ ತಪ್ಪು ಅಂದ್ರೆ ಸಣ್ಣದಿರ್ಲಿ ಅಥವಾ ದೊಡ್ಡದಿರ್ಲಿ ತಪ್ಪು ತಪ್ಪೇ ಅಲ್ವಾ. ತುಂಬಾ ವಿಚಾರಗಳು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ನೀವು ಕೂಡ ಇಲ್ಲಿ ನೋಡಿರ್ತೀರಾ. ಇಲ್ಲಿ ಲೈವ್ ಅಪ್ಡೇಟ್ ಇರೋ ಕಾರಣ ಲೈವ್ ಅಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ನೋಡಬಹುದು. ಸ್ವಲ್ಪ ಕ್ಲಿಪ್ಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡಿರ್ತೀರಾ. ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಿಷಾ ಗೌಡ ಅವರು ಒಂದು ಮಾತು ಹೇಳ್ತಾರೆ. ಈ ಸತಿ ಬಿಗ್ ಬಾಸ್ ಸೀಸನ್ 12 ನ ಇಲ್ಲಿ ಗಿಲ್ಲಿ ನಟ ವಿನ್ ಆಗಲ್ಲ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅವನ್ ಹಳ್ಳನ ಅವನೇ ತೋಡ್ಕೊಂಡ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಫಸ್ಟ್ಗೆ ರಿಷಾ ಗೌಡ ಅವರೇ ಸ್ಟಾರ್ಟ್ ಮಾಡೋದು, ಈ ಸೀಸನ್ ನ ಕಪ್ಪು ಅವನ್ ಹಣೆಯಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲಿ ಹಣೆ ಬರನೇ ಇಲ್ಲಿ ಚೇಂಜ್ ಮಾಡ್ಬಿಡ್ತಾರೆ ರಿಷಾ ಗೌಡ ಅವರು ಮತ್ತೆ ಅಶ್ವಿನಿ ಗೌಡ ಅವರು. ಯಾರು ಕೂಡ ಯಾರ ಹಣೆಯಲ್ಲಿ ಬರ್ದಿದೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಗಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಅವ್ರ ಕೈಲಿ ಇಲ್ಲಿ ಇರಲ್ಲ. ಇವಾಗ ಅಶ್ವಿನಿ ಗೌಡ ಅವ್ರ ಕೈಲೂ ಇಲ್ಲ, ರಿಷಾ ಗೌಡ ಅವ್ರ ಕೈಲೂ ಇಲ್ಲ. ಇದು ಕರ್ನಾಟಕದ ಜನತೆಯ ಕೈಯಲ್ಲಿ ಇದೆ. ಆಲ್ಮೋಸ್ಟ್ ವೋಟ್ ಪ್ರಕಾರ ಹೋದ್ರೆ ನಾನು ಹೇಳ್ತಾ ಇರೋದು, ಬೇರೆ ರೀತಿ ಆದ್ರೆ ಗೊತ್ತಿಲ್ಲ. ಈಗ ವೋಟು ಆಲ್ಮೋಸ್ಟ್ ನೀವು ನೋಡ್ಬೋದು, ಇದು ಒನ್ ಮ್ಯಾನ್ ಶೋ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಹೇಳ್ತಾ ಇದಾರೆ. ಈಗ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗನ ಹೊಂದಿರೋದು ಅಟ್ ಪ್ರೆಸೆಂಟ್ ಇವಾಗ ಗಿಲ್ಲಿ ನಟ ಅವರು. ಆಲ್ಮೋಸ್ಟ್ ಕಾಮಿಡಿ ಅಂತ ಬಂದ್ರೆ ಕಾಮಿಡಿಯಲ್ಲಿ ಕಿಂಗ್ ಅಂತ ಅಂದ್ಬಿಟ್ಟು ಅನಿಸ್ಕೊಂಡಿದ್ರೆ, ಕೆಲವೊಬ್ರು ಬಿಗ್ ಬಾಸ್ ನ ನೋಡೋದೇ ಇಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು. ಶನಿವಾರ ಭಾನುವಾರ ಬಂತು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಬರ್ತಾರೆ, ಅವ್ರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಬಿಗ್ ಬಾಸ್ ಶೋನ ಇಲ್ಲಿ ನೋಡ್ತಾರೆ. ಆದ್ರೆ ಇಲ್ಲಿ ಇವ್ರ ಬಗ್ಗೆನೆ, ಗಿಲ್ಲಿ ನಟ ಅವ್ರ ಬಗ್ಗೆ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಿಷಾ ಅವರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರನ್ನ ಕೇಳಲೇಬೇಕಿದೆ. ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜನ ಅಶ್ವಿನಿ ಗೌಡ ಅವರಿಗೆ ಉಗಿತಿದ್ದಾರೆ ಅಂತಂದ್ರೆ, ಹೊಗಳ್ತಿರೋರು ಇದ್ದಾರೆ ಬಿಡಿ, ಬಟ್ ಬೈಯೋರು ಕೂಡ ಇದ್ದೇ ಇರ್ತಾರೆ ಅಲ್ವಾ. ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಯಾವ ರೀತಿಯಾಗಿ ಇಲ್ಲಿ ಹೋದ್ರು, ನಿನ್ನೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅದನ್ನೇ ಇಲ್ಲಿ ಹೇಳಿದ್ರು. ಎಂಟ್ರಿ ಕೊಡ್ಬೇಕಾದ್ರೆ ಎಲ್ಲರೂ ತಲೆಗಳನ್ನ ಚೆನ್ನಾಗಿ ಹೊಡೆದಾಕ್ಬಿಟ್ಟು ಹೋದ್ರಿ, ಈಗ ನೀವು ಬಿಗ್ ಬಾಸ್ ಮನೇಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದ್ರು. ನೋಡಿ, ಕೆಲವೊಂದು ವಿಚಾರ ನಮಗೂ ಕೂಡ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ, ಬಟ್ ಕೆಲವೊಂದು ವಿಚಾರಗಳು ಇಲ್ಲಿ ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರು ಹೇಳಿದ ಎಲ್ಲಾ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಕೂಡ ಕೆಲವೊಮ್ಮೆ ಒಪ್ಕೊಳ್ಳಕ್ಕೆ ಆಗಲ್ಲ, ಎಲ್ಲಾ ತಪ್ಪು ಅಂತಾನು ಕೂಡ ಇಲ್ಲಿ ಹೇಳಕ್ಕೆ ಆಗಲ್ಲ. ಕಿಚ್ಚ ಸುದೀಪ್ ಅವರು ಹೇಳ್ತಾರೋ ಪ್ರತಿಯೊಂದು ಮಾತಲ್ಲೂ ಕೂಡ ಅರ್ಥ ಇರುತ್ತೆ, ಬಟ್ ಒಂದೊಂದು ಮಾತು ನಮಗೆ ಇಷ್ಟ ಆಗಲ್ಲ ಪರ್ಸನಲ್ ಆಗಿ. ಸದ್ಯ ಇವಾಗ ಈ ಒಂದು ಸೀನು ನಿನ್ನೆ ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡಿಬಿಟ್ಟು, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಕಪ್ ನ ಗೆಲ್ಲಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಕ್ವಶನ್ ಕೇಳಿದ್ರೆ, ಆಲ್ಮೋಸ್ಟ್ ಇವತ್ತು ಕೇಳ್ತಾರ ಇಲ್ವೋ ಕಾದು ನೋಡೋಣ. ಯಾಕಂತಂದ್ರೆ SR ನೋ ರೌಂಡ್ ಕೂಡ ಇವತ್ತ ಇದೆ. ಯಾಕಂತಂದ್ರೆ ಈ ಒಂದು ಲೈನ್ ನ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಕಾಕ್ರೋಚ್ ಸುದಿಯವರು ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಕಣ್ಸನ್ನೆ ಮಾಡ್ಕೊಂಡು ರಾಶಿಕನ ಗೆಲ್ಸೋಣ ಅಂತ ಅಂದ್ಬಿಟ್ಟು ಹೇಳಿದ್ದು ಒಂದು ಸೀನ್ ಏನಿತ್ತು. ಬಟ್ ಆ ಒಂದು ಸೀನ್ ಇಲ್ಲಿ ಪ್ರಸಾರ ಆಯ್ತು, ಆದ್ರೆ ಇಲ್ಲಿ ಅದ್ರ ಬಗ್ಗೆ ಕ್ವಶನ್ ಕೇಳಲಿಲ್ಲ, ಬೇರೆ ವಿಚಾರದ ಬಗ್ಗೆ ಇಲ್ಲಿ ಹೋಯ್ತು. ಚಂದ್ರಪ್ರಭಾ ಅವ್ರದ್ದು ಮತ್ತಿಲ್ಲಿ ಗಿಲ್ಲಿ ನಟ ಅವ್ರದ್ದು ಡಿಬೇಟ್ ಬಗ್ಗೆ ಹೋಯ್ತು. ಬಿಗ್ ಬಾಸ್ ಸೀಸನ್ 12 ಕಪ್ ನ ಇಲ್ಲಿ ಗಿಲ್ಲಿ ಗೆಲ್ಲಕ್ ಆಗದೇ ಇಲ್ಲ ಅನ್ನೋ ಕ್ವಶನ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರ. ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ಸದ್ಯ ಕೇಳೋದು ತುಂಬಾನೇ ಚೆನ್ನಾಗಿರುತ್ತೆ, ಕೇಳಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಈ ಸೀಸನ್ ಕಪ್ಪು ಗಿಲ್ಲಿ ನಟನ ಹಣೆಯಲ್ಲಿ ಬರ್ದಿಲ್ಲ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಹೇಳಿದ್ದಾರೆ. ಇನ್ನು ಇನ್ನೊಂದು ಮಾತು ಹೇಳ್ತಾರೆ, ರಕ್ಷಿತಾ ನಾನು ಇಲ್ಲಿ ಅಪೋಸ್ ಮಾಡ್ತಿರಲ್ಲ ಅದನ್ನ ಇಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಗಿಲ್ಲಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವ್ರು ಅಪೋಸ್ ಮಾಡ್ಲಿ ಬಿಡ್ಲಿ, ಇದರಿಂದ ಗಿಲ್ಲಿ ಅವ್ರಿಗೆ ಏನಾಗಬೇಕಾಗಿದೆ, ಆಲ್ಮೋಸ್ಟ್ ರಾತ್ರಿ ಎಲ್ಲ ಅಷ್ಟು ಹೇಳದ್ನಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಗಿಲ್ಲಿ ನಟ ಅವರು ರಿಷಾ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಲ್ಲ, ಒಂದು ಫ್ರೆಂಡ್ಶಿಪ್ ಅಲ್ಲಾಗ್ಲಿ ಸುಮ್ಮನೆ ನಾರ್ಮಲ್ ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಆಗಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಲ್ಲ. ಬೇರೆ ಸ್ಪರ್ಧಿಗಳು ಎಲ್ಲರತ್ರನೂ ಕೂಡ ಅವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆದರೆ ರಿಷಾ ಅವರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲಿ ಸುಮ್ಮನೆ ಗೆಸ್ಸಿಂಗ್ ಪ್ರಕಾರ ಹೇಳ್ತಿರೋದು, ಕಾವ್ಯ ಅವ್ರ ಹತ್ರ ಇಲ್ಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತಾರೆ, ಅದೇ ರೀತಿ ನನ್ನ ಜೊತೆನೂ ಮಾಡ್ಲಿ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವ್ರಿಗೆ ಇರಬೇಕು. ಆಲ್ಮೋಸ್ಟ್ ಇಲ್ಲಿ ಫ್ರೈಡೇ ಎಪಿಸೋಡ್ ಅಲ್ಲಿ ಇಲ್ಲಿ ಬೇಕಂದ್ರೆ ಗಿಲ್ಲಿ ನಟ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡು, ನೀನ್ ಯಾಕೆ ಫಸ್ಟ್ ಬಂದು 2 ದಿವಸ ತುಂಬಾ ಚೆನ್ನಾಗಿದೆ, ತೊಡೆ ಮೇಲೆಲ್ಲ ಮಲ್ಕೊಂಡು ಕಾಮಿಡಿ ಮಾಡ್ತಿದ್ದೆ, ಇವಾಗ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು. ಅದಾಗಿ ಮರ್ದಿವಸನೇ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಅವ್ನ ಹಳ್ಳನ ಅವನೇ ತೋಡ್ಕೊಂಬಿಟ್ಟ, ಈ ಸೀಸನ್ 12 ಕಪ್ಪು ಅವ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದರಲ್ಲೂ ಕೂಡ ರಕ್ಷಿತಾ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಪರ ಇದ್ದಾರೆ.
ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಯಾರ ಪರನೂ ಕೂಡ ಇಲ್ಲಿ ಆಡಕ್ಕೆ ಬಂದಿಲ್ಲ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, ಇರೋಷ್ಟು ದಿವಸ ಇಲ್ಲಿ ಮಾತಾಡ್ಕೊಂಡು ಇರಲೇಬೇಕು. ಒಬ್ಬರೇ ಅಂತೂ ಇಲ್ಲಿ ಗೂಬೆ ತರ ಕುತ್ಕೊಂಡು ಒಬ್ರಿಗೊಬ್ಬರೇ ಇಲ್ಲಿ ಮಾತಾಡೋಕ್ಕಂತೂ ಆಗೋದೇ ಇಲ್ಲ. ಬೈ ಚಾನ್ಸ್ ಆಗ ಆ ಥರ ಮಾತಾಡ್ಕೊಂಡ್ರು ಕೂಡ ಅದಕ್ಕೊಂದು ಕತೆ ಕಟ್ಬಿಡ್ತಾರೆ, ಇವ್ರ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ಭೂತ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಒಬ್ಬೊಬ್ಬರೇ ಕುತ್ಕೊಂತಾರೆ, ಒಬ್ಬೊಬ್ಬರೇ ಮಾತಾಡ್ಕೊಂತಾರೆ, ಯಾರ ಜೊತೆ ಬೆರೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಯಾರಾದ್ರೂ ಜೊತೆಗೆ ಬೆರೆತು ಮಾತಾಡಿದ್ರೆ ಇಲ್ಲ ಇವರು ಅವ್ರ ಪಕ್ಷ, ಇವ್ರು ಬಕೆಟ್ ಹಿಡಿತಿದ್ದಾರೆ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಸದ್ಯಕ್ಕೆ ಈಗ ರಿಷಾ ಅವರು, ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಗಿಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಕಪ್ ಏನಿದೆ ಅದನ್ನ ಗೆಲ್ಲಲ್ಲ, ಅವ್ನ ಹಣೆ ಬರದಲ್ಲಿ ಇಲ್ಲ ಅಂತ ಹೇಳಿದರೆ, ಅವ್ನ ಹಳ್ಳನ ಅವರೇ ತೋಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಡಿಸ್ಕಷನ್ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ಕಪ್ಪು ಮತ್ತೆ ವಿನ್ನರ್ ಗಿಲ್ಲಿ ಅವರು ಆಗ್ತಾರಾ ಅಥವಾ ಆಗಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.